ಹಾಸನ ಜಿಲ್ಲಾಧಿಕಾರಿ ಇಂದು ಒಂದು ಕ್ಷಣ ಗಾಬರಿಯಾಗಿದ್ದಾರೆ. ಏನೋ ದೊಡ್ಡ ಅನಾಹುತ ನಡೆದು ಹೋಯಿತು ಅಂತ ಓಡೋಡಿ ಬಂದಿದ್ದಾರೆ. ಅಲ್ಲಿ ಆಗಿದ್ದೇ ಬೇರೆ. ಏನು ಗೊತ್ತಾ, ನೀವೇ ನೋಡಿ. ಹಾಸನದಲ್ಲಿ NDRF ಅಣುಕು ಪ್ರದರ್ಶನ. ಅಪಘಾತ ಅಂತ ಓಡೋಡಿ ಬಂದ DC. ಹಾಸನ ಸಕಲೇಶ್ಪುರ ರೈಲ್ವೆ ನಿಲ್ದಾಣದಲ್ಲಿ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆ ಮತ್ತು ಅಗ್ನಿಶಾಮಕ ದಳ ರೈಲು ಅಪಘಾತವಾದಾಗ ಮತ್ತು ನಂತರದ ಪರಿಹಾರ ಕಾರ್ಯಾಚರಣೆ ಬಗ್ಗೆ ಅಣುಕು ಪ್ರದರ್ಶನ ನಡೆಸಿದ್ರು. ಆದರೆ ಈ ಅಣುಕು ಪ್ರದರ್ಶನ ಹಾಸನ DC ಸತ್ಯಭಾಮ ಅವರನ್ನ ಒಂದು ಕ್ಷಣ ಗಾಬರಿಗೊಳಿಸುವಂತೆ ಮಾಡಿದೆ. ಯಾರೋ ಕಿಡಿಗೇಡಿಗಳು ಈ ಅಣುಕು ಪ್ರದರ್ಶನವನ್ನ ರೈಲು ಅಪಘಾತವಾಗಿದೆ ಅಂತ ಹಾಸನ DC ಕಚೇರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಅಲ್ಲದೆ ರೈಲು ಅಪಘಾತವಾಗಿ 10 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಕರೆ ಮಾಡಿದ್ರಂತೆ. ಇದನ್ನ ಕೇಳಿದೆ ತಡ DC ಸತ್ಯಭಾಮ ಎದ್ನೋ ಬಿದ್ನೋ ಅಂತ ಓಡೋಡಿ ಬಂದಿದ್ದಾರೆ. ಹೆಂಗೆ ಅವ್ರನ್ನ ಅಲ್ಲಿಂದ ರಕ್ಷಿಸಬೇಕು ಅನ್ನೋದನ್ನ ಒಂದು ಮಾಕ್ಡ್ರಿಲ್ ಎಕ್ಸರ್ಸೈಸ್ ಮಾಡಿದ್ದಾರೆ. ಸೊ ಇದನ್ನ ಇಲ್ಲಿ ನಡೀತಾ ಇದೆ. ಮೇಡಮ್, ಇದು ಜಿಲ್ಲಾಧಿಕಾರಿಗಳು ಏನೋ ಇದು ಘಟನೆ ನಿಜವಾಗಿದೆ ಅಂತ ತಿಳಿದು ಸ್ಥಳಕ್ಕೆ ಬಂದಿರುವಂಥ ಮಾಹಿತಿ ಇದೆ. ಮಾಕ್ಡ್ರಿಲ್ ಎಕ್ಸರ್ಸೈಸ್ ಟೈಮಲ್ಲಿ ಒಂದು ಫೋನ್ ಬಂತು. ಸೊ ಮೇಡಮ್ ಸಹ ಕನ್ಫರ್ಮೇಷನ್ಗೆ ಪ್ಲಸ್ ಮಾಕ್ಡ್ರಿಲ್ ನೋಡೋದಕ್ಕೆ ಅಂತ ಖುದ್ದು DC ಸತ್ಯಭಾಮ ಸ್ಥಳಕ್ಕೆ ಹೋಗಿ ನೋಡಿ ನಿಜ ಅರಿತ ಮೇಲೆ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೂ ಹಾಸನ DC ಅವರ ಸಮಯ ಪ್ರಜ್ಞೆಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಪುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಈ ಊರಿನ ಜನರ ಸಂಕಷ್ಟವನ್ನ ನೋಡ್ತಿದ್ರೆ ಎಂತವರಿಗೂ ಕೋಪ ಬರುತ್ತೆ. ಅವರ ಮಾತುಗಳನ್ನ ಒಮ್ಮೆ ಕೇಳಿದ್ರೆ ನಮ್ಮ ಸರ್ಕಾರ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.